ಕನ್ನಡ ಚಿತ್ರರಂಗವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು ಎನ್ನುವ ಕನಸು ಯಶ್ ಅವರದ್ದಾಗಿತ್ತು. ಕೆಜಿಎಫ್ ಚಿತ್ರದ ಮೂಲಕ ಕನಸನ್ನ ನನಸು ಮಾಡಿಕೊಂಡ ಖುಷಿಯಲ್ಲಿದ್ದಾರೆ ಅವರು. ಕನ್ನಡ ಚಿತ್ರರಂಗ ಇಷ್ಟು ದಿನ ತೆರೆಮರೆ ಕಾಯಿಯಂತಿತ್ತು. ಆದ್ರೆ ಈಗ ನಾವು ಏನು ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ಇದು ಹೀಗೆಯೇ ಮುಂದುವರಿಯಬೇಕು ಅಂತ ಹೇಳಿದ್ದಾರೆ. ಕೆಜಿಎಫ್ ಡಬ್ ಸಿನಿಮಾ ಅಂತ ಯಾರು ಭಾವಿಸಿಲ್ಲ. ನಾವು ಪ್ರತಿ ಭಾಷೆಯಲ್ಲಿ ಡಬ್ ಮಾಡುವಾಗ ಅಲ್ಲಿನ ಭಾಷೆ, ಸಂಸ್ಕೃತಿ, ಪದಗಳ ಉಚ್ಚಾರಣೆ, ಲಿಪ್ ಸಿಂಕ್ ಎಲ್ಲವನ್ನ ಗಮನಿಸಿದೆವು. ಹಾಗಾಗಿ ಕೆಜಿಎಫ್ ಡಬ್ಬಿಂಗ್ ಸಿನಿಮಾ ಎನ್ನುವ ಭಾವನೆ ಯಾರಿಗೂ ಕಾಡಲಿಲ್ಲ ಎಂದಿದ್ದಾರೆ ಯಶ್. ಇನ್ನು ಶಾರುಖ್ ಖಾನ್ ನಟನೆಯ ಝೀರೋ ಚಿತ್ರದ ಬಗ್ಗೆ ಮಾತನಾಡಿದ ಯಶ್, ಝೀರೋ ಚಿತ್ರಕ್ಕಿಂತ ನಮ್ಮ ಸಿನಿಮಾ ಚೆನ್ನಾಗಿ ಓಡುತ್ತಿದೆ ಎಂದು ನಾನು ಹೇಳೋದಿಲ್ಲ. ಎರಡೂ ಚಿತ್ರಗಳು ಯಶಸ್ಸು ಕಾಣಲಿ ಎಂದೇ ನಾನು ಹಾರೈಸುತ್ತೇನೆ. ಉತ್ತರ ಭಾರತದಿಂದ ಚಿತ್ರಕ್ಕೆ ಇಷ್ಟು ಉತ್ತಮ ಪ್ರತಿಕ್ರಿಯೆ ಕೇಳಿ ಬರುತ್ತಿರುವುದಕ್ಕೆ ನಿಜಕ್ಕೂ ಖುಷಿಯಾಗ್ತಿದೆ. ಕೆಜಿಎಫ್ ರಿಲೀಸ್ಗೂ ಮೊದಲು ಯಶ್ ಯಾರು ಎಂಬುದು ಉತ್ತರ ಭಾರತದವರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ನನ್ನ ಎಂಟ್ರಿಗೆ ಅವರು ಶಿಳ್ಳೆ ಹೊಡಿತಿದ್ದಾರೆ. ಇದಕ್ಕಿಂತ ಖುಷಿಯ ವಿಚಾರ ಮತ್ತೇನಿದೆ ಅಂತ ಯಶ್ ಪ್ರಶ್ನೆ ಮಾಡಿದ್ದಾರೆ. ಕೆಜಿಎಫ್ ಚಿತ್ರಕ್ಕೆ ಬಾಲಿವುಡ್ ಮಂದಿ ಮನಸೋತಿದ್ದಾರೆ. ಕನ್ನಡದ ಚಿತ್ರವೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದಕ್ಕೆ ಯಶ್ ಫುಲ್ ಖುಷಿಯಾಗಿದ್ದಾರೆ. ಉತ್ತರ ಭಾರತದ ಅನೇಕರು ಗೂಗಲ್ ನಲ್ಲಿ ಯಶ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ತಿದ್ದಾರೆ. ಈ ಬಗ್ಗೆ ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಯಶ್ ಹೇಳಿಕೊಂಡಿದ್ದಾರೆ.